ನೋಡಿ, ಎಂ ಪಿಗಳದ್ದು ದುಡ್ಡು ತರೋ ಕೆಲಸ ಅಲ್ಲ. ಅವರೇನು ಏಜೆಂಟ್ಗಳ? ರಿಯಲ್ ಎಸ್ಟೇಟ್ ಮಾಡ್ತಾರೆ ಅವರು. ಅವ್ರು ಹೋಗಿ ದುಡ್ಡು ತರಕ್ಕೆ ನೀವೇನು ಮಾಡ್ತಿದ್ದೀರಿ? ನೀವು ಯಾಕೆ ಅಧಿಕಾರದಲ್ಲಿದ್ದೀರಿ? ಯು ರಿಸೈನ್ ಫಸ್ಟ್. ನೀವು ರಿಸೈನ್ ಮಾಡಿಬಿಡ್ರಿ, ನಮ್ಮಿಂದ ಆಗಲ್ಲ ತರಕ್ಕೆ ಅಂತ. ಆಮೇಲೆ ಮಾಡ್ತಾರೆ ಅವರು. ಕೈಲಾಗದವರು ಹೀಗೆ ಮಾತಾಡೋದು. ಕುಣಿಲಾರದವರು ನೆಲ ಡೊಂಕು ಅಂದ್ರಲ್ಲ, ಆ ರೀತಿ ಕಾಂಗ್ರೆಸ್ ನಡ್ಕೊಳ್ತಾ ಇದೆ. ಮೊನ್ನೆ ಕುಮಾರಸ್ವಾಮಿಯವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅವ್ರಿಗೆ. 136 ಸೀಟು ತಗೊಂಡು ಗೆದ್ದಿದ್ದೀರಲ್ಲ, ಹೋಗ್ರಿ ಒತ್ಕೊಂಡು ಮಾಡಿ. ನಿಮ್ಮ ಕೆಲಸ, ನೀವು ಮಾಡಬೇಕಾಗಿರೋ ಕೆಲಸ, ಅದು ನನ್ನ ಕೆಲಸ ಅಲ್ಲ ಅಂತ ಹೇಳಿದ್ದಾರೆ. ಸರಿಯಾಗಿ ಹೇಳಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ ಅವರು. ಮಾಡಲಿ ಮುಖ್ಯಮಂತ್ರಿಗಳು ಎಲ್ಲ ಹೋಗಿ ಮಾಡಲಿ. ಬರೀ ಇಲ್ಲಿ ಯಾವುದೋ ಬೇರೆ ಬೇರೆ ವಿಚಾರಗಳನ್ನು ತಗೊಂಡು ಸುಮ್ಮನೆ ಏನೆಲ್ಲ ಗಾಳಿಯಲ್ಲಿ ಗುಂಡೋಡ್ಕೊಂಡು ಕೂತಿದ್ದೀರಲ್ಲ, ನಿಮ್ಮನ್ನು ಹೆಂಗೆ ಸಹಿಸ್ಕೊಳ್ಬೇಕು ಇನ್ನೂ 2.5 ವರ್ಷ ಈ ರಾಜ್ಯದ ಜನ? ನಿಮ್ಗೇನು ಡೆವಲಪ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ರಾಜೀನಾಮೆ ಕೊಟ್ಟು ತೊಲಗ್ರಿ ಆ ಕಡೆ. ನಾಚಿಕೆ ಆಗಬೇಕು ನಿಮಗೆ. 6-7 ತಿಂಗಳುಗಳಿಂದ ನೋಡ್ತಿದ್ದೀವಿ ರೀಶಫಲ್ ರೀಶಫಲ್ ರೀಶಫಲ್. ಹೋಗಿ ಇವರು ಗುಜರಾತ್ನ ಆ ಶಾಸಕರ ಹೋಗಿ ಪಾಠ ತಗೊಂಡು ಬನ್ನಿ. ಬೆಳಗ್ಗೆ ರಿಸೈನ್ ಮಾಡಿದ್ರು, ಮರುದಿನ ಹೊಸ ಸರ್ಕಾರನೇ ಬಂತು, ಇನ್ನೊಂದು ಸರ್ಕಾರ ಆಗೋಯ್ತು. ನೀವೇನು ಮಾಡ್ತಿದ್ದೀರಿ? 4 ಜನ ಏನಂತಂದರೆ ಎಲ್ಲ ಕೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಮಗೆ 4 ಜನರಿಗೆ ಮಂತ್ರಿ ಕೊಡಿ ಅಂದೆ. ನಿಮ್ಮನ್ನು ಮಾಡ್ತೀವಿ ಸಾರಿ, ಸುಮ್ಮನೆ ಕೂತ್ಕೊಳ್ಳಿ. ಆಯಿತು. ಯಾರಾದರೂ ಸ್ವಲ್ಪ ಇದು ಮಾಡಿದರೆ ನಿಮ್ಮನ್ನು ತೆಗಿತೀವಿ ಸಾರಿ, ಸುಮ್ಮನೆ ನಿಮ್ಮನ್ನು ತೆಗಿಬಾರ್ದು ಅಂದರೆ ಸುಮ್ಮನೆ ಕೂತ್ಕೊಳ್ಳಿ. ಇದು ಒಂದು ರೀತಿ ಕಾಂಗ್ರೆಸ್ನ ಒಳಗಡೆನೇ ಭಯೋತ್ಪಾದನೆ. ಇದು ಕಾಂಗ್ರೆಸ್ನವ್ರನ್ನೇ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ.